ನಮಸ್ತೆ. ವಿಷಯ ಯಾವ ರೋಗಕ್ಕೆ ಯಾವ ಸೊಪ್ಪು. ಲೇಖಕರು ಧನ್ವಂತರಿ. 27ನೇಯದು ಮೂಲಂಗಿ ಸೊಪ್ಪು. ಮೊದಲನೆಯದು ಹುಣ್ಣು, ಪಿತ್ತ, ಮಲಬದ್ಧತೆ ನಿವಾರಣೆಯಾಗಲು ಮೂಲಂಗಿ ಸೊಪ್ಪಿನ ರಸವನ್ನು ಮತ್ತು ಗಣಿಕೆ ಎಲೆ ರಸವನ್ನು ಮೂಲಂಗಿ ಸೊಪ್ಪಿನ ರಸದ ಪ್ರಮಾಣದಷ್ಟೇ ಜೇನುತುಪ್ಪದೊಂದಿಗೆ ಬೆರೆಸಿ ದಿನಕ್ಕೆ 3 ಬಾರಿ ಸೇವಿಸಬೇಕು. ಎರಡನೆಯದು ಮೂತ್ರ ಸರಾಗವಾಗಿ ಆಗಲು ಹಾಗೂ ಮೂತ್ರಾಶಯದಲ್ಲುಂಟಾಗುವ ಕಲ್ಲು ಹೊರಬೀಳಲು ಮೂಲಂಗಿ ಸೊಪ್ಪಿನ ರಸವನ್ನು ಸೇವಿಸಬೇಕು. ಮೂರನೆಯದು ಕುದಿಯುವ ನೀರಿನಲ್ಲಿ ಮೂಲಂಗಿ ಸೊಪ್ಪನ್ನು ಬೇಯಿಸಿ ಜೇನುತುಪ್ಪದೊಂದಿಗೆ ಸೇವಿಸಿದರೆ ಕಾಮಾಲೆ ರೋಗ ನಿಯಂತ್ರಿಸಲ್ಪಡುವುದು. ನಾಲ್ಕನೆಯದು ಮೂಲಂಗಿ ಸೊಪ್ಪು ಜ್ವರ, ನೆಗಡಿ, ಕೆಮ್ಮು ಮುಂತಾದ ರೋಗಗಳಿಗೂ ದಿವ್ಯೌಷಧ. ಮೂಲಂಗಿ ಸೊಪ್ಪಿನಿಂದ ತಯಾರಿಸಬಹುದಾದ ಅಡಿಗೆಗಳು. ಮೊದಲನೆಯದು ಮೂಲಂಗಿ ಸೊಪ್ಪಿನ ಕೂಟು. ಎರಡನೆಯದು ಮೂಲಂಗಿ ಸೊಪ್ಪಿನ ಬಸ್ಸಾರು. ಮೂರನೆಯದು ಮೂಲಂಗಿ ಸೊಪ್ಪಿನ ಪಲ್ಯ. ನಮಸ್ತೆ, ಧನ್ಯವಾದಗಳು.